ನೋಡ್ರಿ, ಮಂಗಳೂರು ಯಾರು ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ 10ನೇ ತರಗತಿ ಪಾಸ್ ಆದ ತಕ್ಷಣ ಬಾಪ ಮುಂದೆ ಬಾ. 10ನೇ ತರಗತಿ ಪಾಸ್ ಆದಮೇಲೆ ಇಲ್ಲಿ ನಮ್ಮ ಸಂಸ್ಥೆಗೆ ಬಂದು PUC ಇಲ್ಲೇ ಅಡ್ಮಿಷನ್ ಮಾಡ್ಯಾನೀಗ. ಫಸ್ಟ್ ಇಯರ್ ಮುಗಿದು ಈಗ ಸೆಕೆಂಡ್ ಇಯರ್. ಫಸ್ಟ್ ಇಯರ್ ಮುಗಿದು ಸೆಕೆಂಡ್ ಇಯರ್ ಇಲ್ಲೇ ಮೂಡಲಿ ಒಳಗೆ ಕಾಲೇಜಿನಲ್ಲಿ ಹೋಗ್ತಾ ಇದ್ದಾನೆ. ಆರ್ಮಿ ತರಬೇತಿ ಜೊತೆ ಕಾಲೇಜನ್ನು ಸಹಿತ ಮಾಡ್ತಾ ಇದ್ದಾನೆ. ಈಗ CE ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡು ಅಗ್ನಿವೀರ ಆರ್ಮಿ ರ್ಯಾಲಿ ಮಡಿಕೇರಿಯಲ್ಲಿ ಸಹಿತ ಫಿಸಿಕಲ್ ಎಕ್ಸಲೆಂಟ್ ಹೊಡೆದು ಅದೇ ರೀತಿಯಾಗಿ ಮೆಡಿಕಲ್ ಪಾಸಾಗಿ ಫೈನಲ್ ಅಂತಿಮ ಮೆರಿಟಿಗೆ ಬಂದಿದ್ದಾನೆ. ಆ ವಿದ್ಯಾರ್ಥಿಗೆ ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು ಸಲ್ಲಿಸೋಣ. ಅಭ್ಯರ್ಥಿಗಳೇ ಒಂದು ವಿಶೇಷವಾಗಿ, ಯಾಕಂದ್ರೆ ಈಗಾಗಲೇ ಅವನು ಪರೀಕ್ಷೆಯನ್ನು ಮುಗಿಸ್ಕೊಂಡು ಫಿಸಿಕಲ್ ಮತ್ತು ಮೆಡಿಕಲ್ ಪಾಸಾಗಿ ಬಂದಿದ್ದಾನೆ. ಅದಕ್ಕೆ ಅವನ ಸಂದರ್ಶನವನ್ನು ನಿಮ್ಮ ಮುಂದೆ ನಾವು ಮಾಡಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಏನೇನು ನಡೀತಾರೆ ರ್ಯಾಲಿ ಒಳಗೆ ಅನ್ನೋದನ್ನು ಅವನು ಮುಖಾಂತರ ನಾವು ಕೇಳಿದ್ವಿ ಅಂದ್ರೆ ನಮ್ಗೆ ಕ್ಲಿಯರ್ ಅನ್ನಿಸ್ತದೆ. ಹೌದಾ? ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿನ್ನ ಮೆರಿಟ್ ಫೈನಲ್ ಮೆರಿಟ್ ಸಹಿತ ಸಕ್ಸಸ್ ಆಗಲಿ. ಎಕ್ಸಲೆಂಟ್ ಹೊಡೆದು ಎಲ್ಲದ್ರೊಳಗೆ ದೇವ್ರು ಒಳ್ಳೇದು ಮಾಡಲಿ. ಈ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಗಬೇಕು, ಜೋರಾಗಿ ಹೇಳಬೇಕು. ಹಾಂ ಸರ್. ಯಾಕಂದ್ರೆ ನೀನು ಅನುಭವನ ಹೇಳ್ಕೋಬೇಕು. ನೀನು ಈಗ ಅಗ್ನಿವೀರ ಆರ್ಮಿ CE ಪರೀಕ್ಷೆಯನ್ನು ಪಾಸ್ ಮಾಡಿ ಮಡಿಕೇರಿ ಆರ್ಮಿ ರ್ಯಾಲಿ ಒಳಗೆ ಪಾಸ್ ಆಗಿದ್ದಿ. ಮಡಿಕೇರಿ ಆರ್ಮಿ ರ್ಯಾಲಿಗೆ ಹೋಗ್ಬೇಕಾದ್ರೆ ಅಲ್ಲಿ ಫಸ್ಟ್ ಏನೇನು ಚೆಕ್ ಮಾಡಿದ್ರು? ಫಸ್ಟ್ ಯಾವ ಡೇಟಿಗಿತ್ತು ನಿಂದು? ಸರ್ ನಂದು 27ಕ್ಕೆ ಸರ್. 27 ತಾರೀಕು ಫಸ್ಟ್ ದಿವಸ ಇತ್ತು. ಹಾಂ ಸರ್, ಫಸ್ಟ್ನೇ ದಿನ ನಂದೆ. ನಾವು 3 ಗಂಟೆಯಲ್ಲಿ ಹೋದ್ವಿ ಸರ್ ಅಲ್ಲಿ ಲೈನ್ ಮಾಡಕ್ಕೆ. 3 ಗಂಟೆಗೆ ಎಷ್ಟು ಗಂಟೆ ಟೈಮಿಂಗ್ ಕೊಟ್ಟಿದ್ರು? ಅಂದ್ರೆ 4 ಗಂಟೆಗೆ ರಿಪೋರ್ಟಿಂಗ್ ಕೊಟ್ಟಿದ್ರು. ನಾವು 3 ಗಂಟೆಗೆ ಹೋಗಿದ್ವಿ. ಆಮೇಲೆ ಫಸ್ಟ್ ಹೋಗಿದ ತಕ್ಷಣ ಡಾಕ್ಯುಮೆಂಟ್ ಚೆಕ್ ಮಾಡ್ತಾರೆ ಸರ್. ಡಾಕ್ಯುಮೆಂಟ್ ಚೆಕ್ ಮಾಡ್ತಾರೆ? ಅಡ್ಮಿಟ್ ಕಾರ್ಡ್ ಒಂದೇ ಸರ್. ಅಡ್ಮಿಟ್ ಕಾರ್ಡ್ ಒಂದು ಫಸ್ಟ್ ಅಂದ್ರೆ ಎಂಟ್ರೆನ್ಸ್ ಚೆಕ್ ಮಾಡಿ ಒಳಗಡೆ ಬಿಟ್ರೆ? ಹಾಂ ಸರ್, ಇಲ್ಲಿ ಲೈನ್ 4 ಜನನ್ ಬಿಡ್ತಾರೆ ಸರ್. ಮುಂದೆ ಗೇಟ್ ಅಲ್ಲಿ ಒಬ್ರು ಇರ್ತಾರೆ, ಮುಂದೆ 4 ಜನನ್ ಬಿಟ್ಟು ಅಲ್ಲಿ ಚೆಕ್ ಮಾಡಿ ಸಪ್ರೇಟ್ ಒಂದು ಕ್ಯಾಬಿನ್ ಇರುತ್ತೆ ಸರ್, ಅಲ್ಲಿ ಹೋಗಿ ಕೂರಿಸ್ತಾರೆ. ಇಷ್ಟಿಷ್ಟು ಜನ ಅಂತ 100 ಜನ ಆದ್ವಿ ಅಂದ್ರೆ ಸೀದಾ ಗ್ರೌಂಡ್ ಹತ್ರ ಕರ್ಕೊಂಡು ಹೋಗ್ತಾರೆ. ಬ್ಯಾಚ್ ಮಾಡಿ ಕರ್ಕೊಂಡು ಹೋಗ್ತಾರೆ ಸರ್. ಫಸ್ಟ್ ನಿಂತ್ರೆ ಫಸ್ಟ್ ಬ್ಯಾಚ್ ಆ ಥರ. ನಿಂದು 27ನೇ ತಾರೀಕು ಫಸ್ಟ್ ಬ್ಯಾಚ್ನಾಗ ಇದ್ದೀನಿ ನೀನು? ಫಸ್ಟ್ ಬ್ಯಾಚ್ನಲ್ಲಿ ಇದ್ದೆ. ಅಲ್ಲೇನು ಡಾಕ್ಯುಮೆಂಟ್ ಅಡ್ಮಿಟ್ ಕಾರ್ಡ್ ಒಂದೇ ನೋಡಿದ್ರಿ ಸರ್? ಅಡ್ಮಿಟ್ ಕಾರ್ಡ್ ಯಾವ ಡಾಕ್ಯುಮೆಂಟ್ ಏನು ನೋಡಲಿಲ್ಲ? ಇಲ್ಲ ಸರ್. ಓಕೆ, ಫಸ್ಟ್ ಆ 100 ಹುಡುಗರನ್ನ ಬ್ಯಾಚ್ ಮಾಡಿ ಆಮೇಲೆ ಗ್ರೌಂಡಿಗೆ ಕರ್ಕೊಂಡು ಹೋದ್ರು. ಹೌದು ಸರ್. ಆಮೇಲೆ ನೆಕ್ಸ್ಟ್ ಅಲ್ಲಿ ರನ್ನಿಂಗ್ ಮಾಡಿದ್ರಿ. ಹಾಂ ಸರ್. ಫಸ್ಟ್ ಡೇ ಫಸ್ಟ್ ಬ್ಯಾಚ್ನೇ ನೀನಿದ್ದೆ. ಹೌದು ಸರ್. ಹೌದಲ್ಲ? ಮಳೆ ಭಾಳ ಜೋರಾಗಿತ್ತು, ತುಂಬಾ ಕೆಸರು ಸರ್. ಇಲ್ಲಿಂದ ಕಾಲಿಟ್ರೆ ಅಲ್ಲಿವರೆಗೂ ಜಾರ್ಕೊಂಡು ಬೀಳ್ತಿದ್ವಿ ಆ ಥರ ಸರ್. ಹಂಗಾಗಿ ಟೈಮಿಂಗು ಜಾಸ್ತಿ ಕೊಡ್ಲಿಲ್ಲ ನಮಗೆ. 6, 12, 6, 15 ಆ ಥರ ಕೊಟ್ಟರು ಸರ್. ಹಂಗಾಗಿ ಯಾವುದೇ ಕಾರಣಕ್ಕೂ ಆ ಕೆಸರಲ್ಲಿ ಹೊಡೆಯೋಕ್ಕಾಗಲ್ಲ ಸರ್. ಹೌದಾ? ಹಂಗಾಗಿ ನಾನೇ 5ನೇ ಇದ್ದೆ ಸರ್. ಬಂದೆ, ಹಗ್ಗ ನನಗೆ ಬಿದ್ದುಬಿಡ್ತು. 5 ನಂಬರ್ ನೀನೇ ಇದ್ದೆ, ಹಗ್ಗ ನಿನಗೆ ಬಂತು? ಹಾಂ ಸರ್. ಇನ್ನೊಂದು 3 ಸೆಕೆಂಡ್ ಹೋಗಿದ್ರೆ ಒಳಗಡೆ ಹೋಗ್ಬಿಡ್ತಿದ್ದೆ. ಹಗ್ಗ ಬಿತ್ತು ಸರ್. ಹಂಗಾಗಿ ಅಲ್ಲಿ ಫಸ್ಟ್ನೇ ಅದು ಫಸ್ಟ್ನೇ ಗ್ರೌಂಡ್ ಚೇಂಜ್ ಮಾಡಿ ಆಮೇಲೆ ಹಾಂ ಸರ್ 29ಕ್ಕೆ ಪೋಸ್ಟ್ಪೋನ್ ಮಾಡಿದ್ರು ಸರ್. 27 ತಾರೀಕು ಇದ್ದವ್ರಿಗೆ 29ಕ್ಕೆ ಡೇಟ್ ಕೊಟ್ಟರು. ಹೌದು ಸರ್. ಅವತ್ತು ಎಷ್ಟನೇ ಗ್ರೂಪ್ನಾಗ ಇದ್ರಿ ನೀವು? ಸರ್ ಅವತ್ತು ಫಸ್ಟ್ ಬ್ಯಾಚ್. ಅವತ್ತು ಫಸ್ಟ್ ಬ್ಯಾಚ್ ಇದ್ರಿ. ಅವತ್ತೇನು ಡಾಕ್ಯುಮೆಂಟ್ ಏನು ಚೆಕ್ ಮಾಡಿದ್ರೆ ಸೇಮ್ ಅಡ್ಮಿಟ್ ಇಲ್ಲ ಸರ್, ನಮ್ದು ರಿಜೆಕ್ಟ್ ಅಂತ ಬರ್ಕೊಂಡಿದ್ರು ಸರ್. ನಮ್ದು ಹೋಗ್ತಾ ಗೇಟ್ ಪಾಸ್ ಆಗ್ತಾ ನಮ್ದು ಅಡ್ಮಿಟ್ ಕಾರ್ಡ್ ಇಸ್ಕೊಂತಾರೆ ಸರ್. ಇಸ್ಕೊಂಡು ಅದಕ್ಕೆ ರಿಜೆಕ್ಟ್ ಅಂತ ಸೀಲ್ ಹೊಡಿತಾರೆ. ಸೀಲ್ ಹೊಡೆದು ಒಂದು ಡಸ್ಟ್ಬಿನ್ ಅಲ್ಲಿ ಬಿಸಾಕ್ತಾರೆ ಸರ್. ಆಮೇಲೆ ನಾವು ಹೋಗ್ಬಿಟ್ಟು ಅದನ್ನ ಇಸ್ಕೊಬೇಕು. ನಾನು ಟೆನ್ಷನ್ ಇಸ್ಕೊಳ್ಳಿಲ್ಲ ಸರ್. ಆಮೇಲೆ ನನ್ನ ಹತ್ರ ಹೊಸ ಕಾಪಿ ಇತ್ತು. ಆ ಕಾಪಿನ ನೀವ್ ಹೇಳಿದ್ರು ಸರ್ 4 ತಗೊಂಡೋಗ್ರಿ ಅಂತ. ಹಂಗಾಗಿ ಆ ಕಾಪಿ ತಗೊಂಡೋಗಿ ಕೊಟ್ಟೆ. ಏನಾಗಲ್ಲ ಸರ್, ನೆನ್ನೆ ನಾನು ನಿಮ್ಮ ಹತ್ರನೇ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದೆ ಸರ್. ಏನಾಗಲ್ಲ ಹೊಸದ್ ಕೊಡು ಅಂತ ಹೇಳಿ ಇಸ್ಕೊಂಡ್ರು. ಅಷ್ಟೇ ಸರ್, ಡಾಕ್ಯುಮೆಂಟ್ ಒಂದೇ. ಆಮೇಲೆ ರನ್ನಿಂಗ್ ಅಲ್ಲಿ 4 ಗಂಟೆಗೆ ಸೇಮ್ ಟೈಮ್ಗೆ ಹೋಗಿರಿ? ಸೇಮ್ ಟೈಮ್ ಸರ್, ಅಲ್ಲೂ ಸೇಮ್ ಟೈಮ್. ನಮ್ಮನ್ನೆಲ್ಲ ಬಸ್ಸಲ್ಲಿ ನಾವು ಫಸ್ಟ್ ಜನರಲ್ ತಿಮ್ಮಯ್ಯ ಗ್ರೌಂಡ್ ಹತ್ರ ಹೋಗ್ಬೇಕು ಸರ್. ಅಲ್ಲಿಂದ ಎಲ್ಲ ರಿಪೋರ್ಟಿಂಗ್ ಮಾಡ್ಕೊಂಡು ಫಸ್ಟ್ ಬ್ಯಾಚ್ ವೈಸ್ ಯಾಕಂದ್ರೆ ಜಾಸ್ತಿ ಜನ ಬಿಟ್ರೆ ಓಡಕ್ ಆಗಲ್ಲ ಸರ್. ಹಂಗಾಗಿ 40 ಜನ 50 ಜನ ಆ ಥರ ಬಿಟ್ರು. ನಮ್ಮ ಬ್ಯಾಚಲ್ಲಿ 40 ಚಿಲ್ಲರೆ ಏನೋ ಇದ್ರು ಸರ್. ಬಸ್ಸಲ್ಲಿ ಒಂದೊಂದು ಬ್ಯಾಚ್ನೇ ಕರ್ಕೊಂಡೋಗಿ ಅಲ್ಲಿ ರನ್ನಿಂಗ್ ಮಾಡ್ತಾರೆ. ಒಂದ್ಸಲ ಗ್ರೌಂಡ್ ದಿಂದ ಸಾಯಿ ಕ್ರೀಡಾಂಗಣ ಬಸ್ನಾಗ ಅವರೇ ಕರ್ಕೊಂಡು? ಹಾಂ ಸರ್, ಅವರೇ ಗೌರ್ಮೆಂಟ್ ಬಸ್ ಮಾಡಿದ್ರು ಸರ್ 2. ಅವರೇ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ರನ್ನಿಂಗ್ ಫಸ್ಟ್ ಗ್ರೂಪ್ ಫಸ್ಟ್ ಬ್ಯಾಚ್ ಅಲ್ಲ ನಿಮ್ದು? ಹಾಂ ಸರ್, ಫಸ್ಟ್ ಬ್ಯಾಚ್. ಎಷ್ಟು ನಂಬರ್ ಗೊತ್ತು ರನ್ನಿಂಗ್ ನಿಮ್ದು? ನಾನು ಅಲ್ಲಿ ಬಾಕ್ಸ್ ಒಳಗೆ ಹೋದ ನಾನೇ 2ನೇ ಸರ್. ಬಾಕ್ಸ್ನಾಗ ಹೋದ 2ನೇ ಅವನು ಸರ್. ಆದ್ರೆ ಎಂಟ್ರೆನ್ಸ್ ಅಲ್ಲಿ 4ನೇ ಅವನು. ಆದ್ರೆ ನಿಮ್ದು ಎಕ್ಸಲೆಂಟ್ ಅಂತ ತಿಳಿತಾರೆ. ಎಕ್ಸಲೆಂಟ್ ಬಂತು ನಿಮ್ದಲ್ಲ? ಅಲ್ಲಿ ಹೋಗಿ ಸಲ್ಯೂಟ್ ಮಾಡಿದಾರೆ ನೀವು ಅಲ್ಲ? ಹಾಂ ಸರ್, ನಾನೇ ಸರ್. ಓಕೆ, ರನ್ನಿಂಗ್ ಪಾಸ್ ಆದ್ಮೇಲೆ ರನ್ನಿಂಗ್ ಪಾಸ್ ಆಯ್ತು. ಪಾಸ್ ಆದ್ಮೇಲೆ ನೆಕ್ಸ್ಟ್ ಏನ್ ತಗೊಂಡ್ರು ಸರ್? ಅಲ್ಲಿ ಒಂದು ಸಣ್ಣ ರೂಮ್ ತರ ಇತ್ತು, ಅಲ್ಲಿ ಕೂರ್ಸಿದ್ರು ಸರ್ ನಮ್ಮನ್ನ ಪಾಸ್ ಆದವರು. ಆಮೇಲೆ ಎಲ್ಲ ಬ್ಯಾಚ್ ವೈಸ್ ನಡೀತಿದ್ದು ರನ್ನಿಂಗ್. ನಮ್ಮನ್ನ ಸೇಮ್ ಬಸ್ ಅಲ್ಲಿ ಲೈನ್ ಕರ್ಕೊಂಡೋಗಿ ಬಸ್ಸಲ್ಲೇ ಕರ್ಕೊಂಡ್ರು ಸರ್. ಸೀದಾ ಜನರಲ್ ತಿಮ್ಮಯ್ಯ ಗ್ರೌಂಡಿಗೆ ಕರ್ಕೊಂಡ್ ಬಂದ್ರು.
ಅಲ್ಲಿ ಒಂದು ಇದು ಸ್ಟೇಜ್ ಐತಲ್ಲ ಸರ್, ಅಲ್ಲಿ ಕೂರ್ಸಿದ್ರು. ಅಲ್ಲಿ ಇದು ಪ್ಲಬ್ಸ್ ಇದನ್ನ ಇದ್ರಾಗ ಮಾಡ್ಲಿಲ್ಲ, ಸೈಕ್ ಇಡಂಗಂದಾಗ ಇಲ್ಲ ಮಾಡಲಿಲ್ಲ ಸರ್, ಇಲ್ಲ ಜನರಲ್. ಮೊದಲು ಏನು ಜನರಲ್ ತಿಮ್ಮಯ್ಯ ಇತ್ತು, ಹಾಂ ಸರ್. ಅದೇ ಮೊದಲಿನ ಗ್ರೌಂಡ್ಗೆ ನಿಮ್ನ ಕರ್ಕೊಂಡು ಹೋದ್ರು. ಹೌದು ಸರ್. ಅಲ್ಲಿ ಕರ್ಕೊಂಡೋಗಿ ಹಾಂ ಸರ್, ಅಲ್ಲಿ ಏನೋ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಇವನು ರನ್ನಿಂಗ್ ಹೊಡೆದವನೇ ಫಸ್ಟ್ ಬ್ಯಾಚ್ ಅಂತ ರಿಪೋರ್ಟಿಂಗ್ ಮಾಡ್ಕೊಂಡ್ರು ಸರ್. ಆಮೇಲೆ ಲೈನಲ್ಲಿ ಕರ್ಕೊಂಡೋಗಿ ನಾವು 13 ಜನ ಸರ್ ಪಾಸ್ ಆಗಿದ್ದು ಫಸ್ಟ್ ಬ್ಯಾಚಲ್ಲಿ. ಫಸ್ಟ್ ಬ್ಯಾಚಲ್ಲಿ 13 ಜನ, ಎಕ್ಸಲೆಂಟ್ 7 ಜನ, ಇನ್ನು ಮಿಕ್ಕಿದ್ದು ಸೆಕೆಂಡ್ ಗ್ರೂಪ್. ಫಸ್ಟ್ ಜಿಗ್ಜಾಕಿಗೆ ಹೋದ್ರು ಸರ್. ಅದೆಲ್ಲ ಮಳೆ ಬಂದಿದ್ದು, ಅದು ಸಿಕ್ಕಾಪಟ್ಟೆ ಜಾರ್ತಿತ್ತು ಸರ್, ಹುಷಾರಾಗಿ ಹೋಗ್ಬೇಕಲ್ಲು. ಹೇಳ್ತಾರೆ ಸರ್ ಅವ್ರು, ಕೈ ಈ ತರ ಮಾಡ್ಕೊಂಡು ಹೋಗ್ಬೇಕು ಎಲ್ಲ. ಹೇಳ್ಕೊಡಿ. ಹಾಂ ಸರ್. ಆಮೇಲೆ ಹೋಗ್ಬೇಕು, ಇಲ್ಲಿ ಚೆಸ್ಟ್ ನಂಬರ್ ಬರೀತಾರೆ ಸರ್. ಅದು ಎಲ್ಲೋದ್ರೂ ಮೇನ್ ಅದೇ ಬೇಕು, ಚೆಸ್ಟ್ ನಂಬರ್. ಜಿಗ್ಜಾಕ್ ಆದ್ಮೇಲೆ ತಕ್ಷಣ ಅಲ್ಲೇ ಲಾಂಗ್ ಜಂಪ್ ಇರುತ್ತೆ ಸರ್, ಟೈಮ್ ಕೊಡಲ್ಲ ಅದಕ್ಕೆಲ್ಲ. ಲಾಂಗ್ ಜಂಪ್ ಸಿಗಿದ್ಮೇಲೆ ಡೈರೆಕ್ಟ್ ಪುಲ್ ಅಪ್ ಹೋಗಿ ಅಲ್ಲಿ ಹೇಳ್ತಾರೆ ಸರ್, ಫುಲ್ಲು ಕೈ ಫುಲ್ ಬಿಡ್ಬೇಕು, ಕಾಲಿಂಗ್ ಎಲ್ಲ ಆಡಬಾರ್ದು, ಅಲ್ಲೆಲ್ಲ ಫುಲ್ ಸ್ಟ್ರಿಕ್ಟ್ ಇರುತ್ತೆ ಸರ್. ಎಲ್ಲ ಹೇಳ್ಕೊಡ್ತಾರೆ ನಿಮ್ಗೆ? ಹಾಂ ಸರ್, ಫಸ್ಟ್ ಹೇಳ್ತಾರೆ, ಕೊನೆಗೆ ತಪ್ಪು ಮಾಡಿದ್ರೆ ಅದೇ ಫೇಲ್ ಮಾಡ್ಬೇಕಾಗ್ತದೆ ಸರ್. ಅಲ್ಲಿ ಹಿಂದೆ ಮುಂದೆ ನೋಡಲ್ಲ ಸರ್, ಹಂಗಾಗಿ ಎಲ್ಲ 4 ಜನ 4 ಸೇಮ್ ಇಲ್ಲಿ ಹೆಂಗೈತೆ ಸೇಮ್ ಹಂಗೆ ಸರ್. ಅಲ್ಲಿ ಫುಲ್ ಅಪ್ ಬಾಕ್ಸ್ ತರನೇ ಇರುತ್ತೆ. ಆ ರೌಂಡಲ್ಲಿ 4 ಜನ ನಿಲ್ಲಿಸ್ಬಿಟ್ಟು ಅಪ್ ಅಂತ ಹೇಳ್ತಾರೆ. ಆ ಪ್ರೋಸೆಸ್ ಮುಗಿದ್ಮೇಲೆ ಅದೇ ನಂಬರ್ ಹೊಡಿತಾರೆ ಸರ್, ಇಲ್ಲಿ ಎಷ್ಟು ತೆಗ್ದವನೆ ಎಷ್ಟು ತೆಗ್ದವನ ಅಂತ. ನಮ್ದು ಎಕ್ಸಲೆಂಟ್ ಆಯ್ತು ಸರ್, ಪುಲ್ ಅಪ್ಸ್ ಎಕ್ಸಲೆಂಟ್. ಹಾಂ ಸರ್. ರನ್ನಿಂಗ್ ಎಕ್ಸಲೆಂಟ್. ಹಾಂ ಸರ್. ಹಂಗಾಗಿ ನಂಬರ್ ಬರೀತಾರೆ ಸರ್ ಇಲ್ಲಿ ಕೈ ಬಲಗಡೆ ಕೈ ಮೇಲೆ, ಎಷ್ಟು ತೆಗ್ದವನೆ ಅಂತ. ಆಮೇಲೆ ಹಿಂಗ್ ಕೈ ನೀಡ್ಬೇಕು ಸರ್, ಅಲ್ಲಿ ಈ ನಂಬರ್ RMDS ನಂಬರ್ ಬರ್ಕೊಂಡು ಎಷ್ಟು ತೆಗ್ದವನೆ ಅಂತ ಬರೀತಾರೆ ಸರ್. ಅಲ್ಲಿ ಬರೆದು ಅದು ರಿಪೋರ್ಟಿಂಗ್ ಆದ್ಮೇಲೆ ಕೂರ್ಬೇಕು ಸರ್. ಅಲ್ಲಿ ಒಂದ್ ಕಡೆ ಹೋಗಿ ಎಲ್ಲಾರ್ದು ಆಗೋವರೆಗೂ ಸ್ವಲ್ಪ ಜನ ಬಂದಂಗೆ ಅವ್ರಿಗೆ ಜನ ಬೇಕಲ್ಲ ಸರ್ ರಿಪೋರ್ಟಿಂಗ್ ಮಾಡಿ. ಹಂಗಾಗಿ ಬಂದಂಗೆ ಆಮೇಲೆ ಡಾಕ್ಯುಮೆಂಟ್ ನೆಕ್ಸ್ಟ್ ಅದು ಮುಗಿದ್ಮೇಲೆ ಡಾಕ್ಯುಮೆಂಟ್ ಚೆಕ್ ಮಾಡಿದ್ರಿ. ಡಾಕ್ಯುಮೆಂಟ್ ಏನೇನು ಚೆಕ್ ಮಾಡಿದ್ರಿ ಅಲ್ಲಿ ಸರ್? ಫಸ್ಟ್ ನಮ್ದು ಆಧಾರ್ ಕಾರ್ಡು, 10th ಮಾರ್ಕ್ಸ್ ಕಾರ್ಡು, ಡೊಮೆನ್ಸಿಯಲ್, ಮತ್ತೆ ಕೋಡ್ ಅಪ್ಡೇಟ್ ತೆಗಿಸ್ಬೇಕು ಸರ್. ಹಾಂ ಸರ್. ಕ್ಯಾಶ್ ಅಂಡ್ ಇನ್ಕಮ್, ಮತ್ತೆ ಸಿಂಗಲ್ ಬ್ಯಾಂಕ್ ಅಕೌಂಟು, ಪಾನ್ ಕಾರ್ಡು, ಆ ಥರ ಸದ್ಯಕ್ಕೆ ಬೇಕು ಸರ್ ಅಲ್ಲಿ. ಆಮೇಲೆ ಪೊಲೀಸ್ ವೆರಿಫಿಕೇಶನ್, ಅದು ಮೆರಿಟ್ ಬಂದ್ಮೇಲೆ ಹೇಳ್ತಾರೆ ಸರ್ ಅವರು. ಒಂದು ಲೀಸ್ಟ್ ಅಲ್ಲಿ ಇರುತ್ತೆ, ಅದನ್ನ ನಮಗೆ ಪಿನ್ ಮಾಡ್ಬಿಟ್ಟು ಇದಿತ್ತು ತಂದಿದ್ಯಾ ಇದಿತ್ತು ತಂದಿಲ್ಲ ಅಂತ ಹೇಳ್ತಾರೆ ಸರ್ ನಮ್ಮ ಮುಂದೆ. ಹಾಂ ಸರ್. ಅಲ್ಲೇನಂದ್ರೆ ನನ್ನೇ ಡಾಕ್ಯುಮೆಂಟ್ ಚೆಕ್ ಮಾಡಕ್ ಬಿಟ್ಟಿದ್ರು ಸರ್. ಅವ್ರು ಹೋಗಿದ ತಕ್ಷಣ ನಾವು ಎಲ್ಲ ಕರೆಕ್ಟಾಗಿ ಕೊಟ್ರಲ್ಲ ಸರ್, ಹಂಗಾಗಿ ನೀನ್ ವೆರಿ ಗುಡ್ ಅಂದ್ಬಿಟ್ಟು ನಮ್ 4 ಜನಕ್ಕೆ ಅವಕಾಶ ಕೊಟ್ರು. ನಮ್ಮ ಹುಡುಗನೆಲ್ಲ ಲೈನಲ್ಲಿ ಇಳಿಸ್ಕೊಂಡು ನಾವಿಲ್ಲಿ ಸೀಲ್ ಹೊಡೆದು ಮುಂದಕ್ಕೆ ಕಳಿಸ್ತಿದ್ವಿ ಸರ್ ಹುಡುಗರನ್ನ. ನಾವೇ ಲೀಡರ್ಶಿಪ್ ಮಾಡತ್ತಾರೆ ನೀವು? ಹಾಂ ಸರ್. ಹೋಗ್ಬಿಟ್ಟು ನಮಗೆ ಡ್ಯೂಟಿ ಕೊಟ್ಟಂಗೆ ಆಯ್ತು ಸರ್. ಫಸ್ಟ್ ದಿನಾನೇ ಅವ್ರ ಜೊತೆ ನಾವು ಊಟ ಮಾಡಿದ್ವಿ. ಅವ್ರು ಏನ್ ತಿಂತಾರೆ ಅದನ್ನೇ ನಮಗೂ ಕೊಟ್ರು ಸರ್. ಹೌದಾ? ಹಾಂ ಸರ್. ಆಮೇಲೆ ಎಲ್ಲ ಪರಿಚಯ ಆದ್ರು. ಡಾಕ್ಯುಮೆಂಟ್ ಎಲ್ಲ ಅಷ್ಟೇ ಸರ್, ಇನ್ನೇನಿಲ್ಲ. ಅದ್ರ ಬಗ್ಗೆ ಏನ್ ಟೆನ್ಷನ್ ತಗೊಂಗಿಲ್ಲ ಸರ್. ಹೇಳ್ತಾರೆ, ಮಾಡ್ಸಕ್ ಟೈಮ್ ಕೊಡ್ತಾರೆ. ಅಕಸ್ಮಾತ್ ಕನ್ನಡದಲ್ಲಿ ಇದ್ರು ಆ ಕ್ಲೈಮೇಟ್ ಇರುತ್ತಲ್ಲ ಸರ್, ಅಪ್ಲಿಕೇಶನ್ ಹಾಕಿದ್ದು, ಅದನ್ನ ತಗೊಂಡೋಗಿ ಕೊಟ್ರೆ ಇಷ್ಟು ದಿನ ಅಂತ ಟೈಮ್ ಕೊಡ್ತಾರೆ. ಅವಾಗ ಹೋಗಿ ಸಬ್ಮಿಟ್ ಮಾಡ್ಬೋದು. ಡಾಕ್ಯುಮೆಂಟ್ಗೆ ಅವಕಾಶ ಕೊಟ್ರೆ? ಹಾಂ ಸರ್, ಕೊಡ್ತಾರೆ. ಆಮೇಲೆ ಹೈಟ್ ವೇಟ್ ಚೆಸ್ಟ್ ಯಾವ ರೀತಿ ತಗೊಂಡ್ರೆ? ಹಾಂ ಸರ್, ಹೈಟ್ 166. ಅದ್ರ ಕಮ್ಮಿ ನೋಡ್ತಾರೆ ಸರ್, ಹಂಗೆ ಪರ್ಸನಾಲಿಟಿ ಫುಲ್ ಸ್ಕೇಲ್ ಹಿಡಿದು ನೋಡ್ತಾರೆ. ಫುಲ್ ಸ್ಟ್ರಿಕ್ಟ್ ಆಗಿ ನಡೀತಾರೆ ಸರ್ ಅವೆಲ್ಲ, ಎಕ್ಸ್ಕ್ಯೂಸ್ ಏನೂ ಇರಲ್ಲ. ಹೈಟಲ್ಲಿ ಹೋದವನ ಫುಲ್ ಅಲ್ಲಿಂದ ಅಲ್ಲಿಗೆ ಮನೆಗೆ ಕಳಿಸ್ಬಿಡ್ತಾರೆ. ಹೈಟ್ ಆದ್ಮೇಲೆ ಚೆಸ್ಟ್ ಇರುತ್ತೆ, ಚೆಸ್ಟ್ ವೆಯ್ಟ್ 50 ಮೇಲೆ. ಹೈಟ್ ತಕ್ಕಂಗೇನಿಲ್ಲ, ಮಾಮೂಲಿ 50 ಮೇಲೆ ಇರ್ಬೇಕು ಸರ್. ಚೆಸ್ಟ್ 77. ಚೆಸ್ಟ್ ಭಾಳ ಜನ ಔಟ್ ಆಗಿರ್ಬೇಕು. ಹಾಂ ಸರ್. ಒಬ್ರಿಗೆ ಉಬ್ಸಕ್ ಬರಲ್ಲ, ಚೆಸ್ಟ್ ಇರುತ್ತೆ ಉಬ್ಸಕ್ ಬರಲ್ಲ ಸರ್. ಹಂಗಾಗಿ ಹಿಂಗೆ ಕೈಯೆಲ್ಲ ಹಿಂಗೆ ಎತ್ತಿ ಉಬ್ಸಂಗಿಲ್ಲ, ಸ್ಟ್ರೈಟ್ ಹಿಂಗೆ ಅನ್ಬೇಕು ಸರ್. ಹಿಂಗೆ ಅಲ್ಲೆಲ್ಲ ಮುಲಾಜ್ ನೋಡಲ್ಲ ಸರ್, ಹೊಡೆದೇ ಬಿಡ್ತಾರೆ. ಆ ಥರ ಸ್ಟ್ರಿಕ್ಟ್ ಆಗಿರ್ತಾರೆ ಫುಲ್ಲು. ಅದಾದ್ಮೇಲೆ ನೆಕ್ಸ್ಟ್ ಮೆಡಿಕಲ್ ಯಾವಾಗ ಕೊಟ್ರಿ ನಿಮ್ಗೆ? ಸರ್ ಮೆಡಿಕಲ್ ನೆಕ್ಸ್ಟ್ ದಿನ ಎಲ್ಲ ಹೇಳ್ತಾರೆ, ಫುಲ್ಲು ಸಂಜೆವರೆಗೂ ನಿಲ್ಸ್ಕೊಂತಾರೆ ಸರ್. ಎಲ್ಲ ಫುಲ್ಲು ಅವತ್ತಿನ ದಿನ ಯಾರ್ಯಾರು ರನ್ನಿಂಗ್ ಪಾಸ್ ಆಗವ್ರೆ ಎಲ್ಲಾರನ್ನು ಕೂರ್ಬೇಕು ಸರ್ ಅಲ್ಲಿ. ನಮಗೆ ಇಷ್ಟೇ ಜನ ಪಾಸ್ ಆಗೋರು ಅಂತ ಗೊತ್ತಾಯ್ತು. 233 ಪಾಸ್ ಆದ್ರು ಸರ್. ಯಾಕಂದ್ರೆ ನಾವೇ ಇಲ್ಲಿ ಚೆಸ್ಟ್ ನಂಬರ್ ನೋಡ್ತಿದ್ವಲ್ಲ ಸರ್, ಫಸ್ಟು ಸೆಕೆಂಡ್ ಎಷ್ಟೆಷ್ಟು ಜನ ಬಂದವ್ರೆ ಆ ಥರ. ಅಷ್ಟು ಜನ ಪಾಸ್ ಆದ್ರೆ ಅವ್ರಿಗೆಲ್ಲ ಕೂರಿಸ್ಕೊಂಡು ನಾಳೆ ಹಿಂಗೈತೆ, ಇಲ್ಲಿ ಸ್ವಚ್ಛ ಮಾಡ್ಕೊಳ್ರಿ, ಎಲ್ಲ ಪ್ರೈವೇಟ್ ಪಾರ್ಟ್ ಎಲ್ಲ ಸ್ವಚ್ಛ ಮಾಡ್ಕೊಂಡು ನೀಟಾಗಿ ಬರ್ರಿ ಎಲ್ಲ ಹೇಳ್ತಾರೆ ಸರ್. ಆಮೇಲೆ ಮತ್ತೆ ನಮಗೆ 5:30-6 ಗಂಟೆಗೆ ರಿಪೋರ್ಟಿಂಗ್ ಇತ್ತು ಬೆಳಿಗ್ಗೆ ಮೆಡಿಕಲ್. ಬೆಳಿಗ್ಗೆ? ಹಾಂ ಸರ್. ಬೆಳಿಗ್ಗೆ ಮೆಡಿಕಲ್ಗೆ ಹೋದವರು ಸಂಜೆ 9:30 ಬಂದಿದೆ ಸರ್ ಆಚೆ. ಊಟ ಇಲ್ಲ, ತಿಂಡಿ ಇಲ್ಲ, ಏನಿಲ್ಲ. ಹೌದಾ? ಸರ್ ಆಚೆ ಬಿಡೋದೇ ಇಲ್ಲ ಅದಕ್ಕೆ. ಫುಲ್ ಅಂಡರ್ವೇರ್ ಇರ್ತದೆ ಸರ್, ಅದ್ರಲ್ಲೇ ಇರ್ಬೇಕು ಫುಲ್ಲು. ಅವ್ರು ಹೇಳೋವರೆಗೂ ಅಳ್ಳಾಡಂಗೆ ಏನಿಲ್ಲ ಸರ್, ಫುಲ್ ಸ್ಟ್ರಿಕ್ಟ್ ಮೆಡಿಕಲ್ ಮಾತ್ರ. ಹಂಗಾಗಿ ಸರ್ ಮೆಡಿಕಲಲ್ಲಿ ಫಸ್ಟ್ ಕಿವಿ ಮೇಲಿಂದ ಕೆಳಗೆ ಹಿಂಗೆ ಸ್ಟಾರ್ಟ್ ಮಾಡ್ತಾರೆ. ಕಿವಿ, ಕಣ್ಣು, ಮೂಗು, ಬಾಯಿ, ಆ ಥರ ಸರ್. ಕೈ ನೆಕ್ಸ್ಟ್, ಹಂಗಾಗಿ ಕಾಲು. ಹಾಂ ಸರ್. ಚಪಾಟಿ ಪಾದ. ಹಾಂ ಸರ್. ಫುಲ್ಲು ಹಿಂಗೆ ಹಿಂದೆ ಹಿಡಿದ್ಬಿಟ್ಟು ತೋರಿಸ್ಬೇಕು ಸರ್. ಹಿಂಗೆ ಐತೆ. ಡೌಟ್ ಬಂದ್ರೆ ನೀರಲ್ಲಿ ಹಾಕ್ಬಿಟ್ಟು ಇಡಿಸ್ತಾರೆ ಸರ್. ನಡೆಸ್ತಾರೆ, ಅಲ್ಲಿ ನೀರು ಹಾಕಿ ನಡೆಸ್ತಾರೆ. ಮತ್ತೆ ಇದು ಮೊಣಕಾಲು ಕೂಡೋದಿದ್ರೆ ಮಲಗಿಸ್ಬಿಟ್ಟು ಚೆಕ್ ಮಾಡ್ತಾರೆ ಸರ್. ಹಿಂಗೆ ಎಷ್ಟೋ ಜನ, ಸುಮಾರು ಜನನ ಮೆಡಿಕಲ್ ಬಂದ್ಬಿಟ್ಟವ್ ಸರ್. 80 ಜನ ನಮ್ದ್ರಲ್ಲಿ. ನಾವು 193 ಜನ ಇದ್ವಿ ಸರ್ ಮೆಡಿಕಲ್ ಅಲ್ಲಿ. ನಿಮ್ಮ ಬ್ಯಾಚ್? ಹಾಂ ಸರ್. ನಮ್ ದಿನ ಇತ್ತಲ್ಲ ಸರ್, 30-30ಕ್ಕೆ ನಡೆದಿದ್ದು ನಮ್ದು ಮೆಡಿಕಲ್.
ಅದರಲ್ಲಿ 80 ಜನ ರಿಮೆಡಿಕಲ್ 80 ಮೇಲೆ ಹೋಗೋರು ಸರ್. ಆ ರಿಮೆಡಿಕಲ್ ಬರೀ ಕಣ್ಣು ಕಿವಿ ಆ ಥರದಲ್ಲಿ ನರ ಬಂದಿರುತ್ತಲ್ಲ ಸರ್, ಕೈ ಸೊಟ್ಟ ಇರುತ್ತೆ, ಪೂರ್ತಿ ಚೆಕ್ ಮಾಡ್ತಾರೆ ಸರ್. ಆಮೇಲೆ ಮೆಡಿಕಲ್ ಫಿಟ್ ಆದ್ಮೇಲೆ ನಿಮ್ಗೆ ಫಿಟ್ ಕಾರ್ಡ್ ಕೊಟ್ಟರೆ ಸರ್ ಅದು ಫಿಟ್ ಕಾರ್ಡ್ ಏನು ಕೊಟ್ಟಿಲ್ಲ ಸರ್. ಅವರು ಒಂದು ಅಕ್ಲೈನ್ಮೆಂಟ್ ಕೊಡ್ತಾರೆ ಸರ್, ಅದಕ್ಕೆ ನಾವು ಫೋಟೋ ಹೊಡೆದು 3 ಅಕ್ಲೈನ್ಮೆಂಟ್ ಕೊಡ್ತಾರೆ. ರಿವ್ಯೂ ಮೆಡಿಕಲ್ ಇರೋರಿಗೆ ಸಪ್ರೇಟ್ ಲೈನ್ ಮಾಡ್ತಾರೆ, ನಮಗೆ ಸಪ್ರೇಟು. ಅದು ಅಕ್ಲೈನ್ಮೆಂಟ್ ಕೊಡ್ತಾರೆ, ಅದ್ರಲ್ಲಿ ನೋಡ್ಬೇಕು ನಾವು ಎಲ್ಲ ಫಿಟ್ಟು, ರ್ಯಾಲಿ ಫಿಟ್ಟು, ಸೇಫ್ 1 ಅಂತ ನಂದಿತ್ತು ಸರ್. ನೋಡಿದ್ವಿ, ಪಾಸ್ ಆಯ್ತು ಅಂತ ಗೊತ್ತಾಯ್ತು. ನಿಮ್ಮ ತಂದೆಯವ್ರೇನು ಭಾಳ ಖುಷಿ ಪಟ್ಟು ವಿಡಿಯೋ ಕಳಿಸಿದ್ರು ಸರ್. ಅದೇ 1 ವರ್ಷ ಭಾಳ ಖುಷಿ ಆಯ್ತು, ಹಂಗಾಗಿ ಭಾಳ ಖುಷಿಯಾಗಿರೋಕೆ ಮನೆಯಾಗೆಲ್ಲ ಈಗ ಫುಲ್ ಖುಷಿ ಸರ್. ನಿಮ್ಮ ತಾಯಿ ತಂದೆ ಎಲ್ಲ ಖುಷಿಯಾಗಿರ್ಬೇಕು. ಹಾಂ ಸರ್. ಓಕೆ, ಮತ್ತೇನಾದರೂ ಕೇಳಾರಿದ್ರೆ ಪ್ರಶ್ನೆ ನೀವೇ ಮಾಡ್ಬೋದು. ಈಗ ಅವನ ಹುಡುಗನ ರ್ಯಾಲಿ ಬಗ್ಗೆ ಏನಾದರೂ ಕೇಳಾರಿದ್ರೆ ಕೇಳ್ಬೋದು. ಹಾಂ, ಅಲ್ಲಿ ಯಾವ ರೀತಿ ಚೆಕ್ ಮಾಡ್ತಾರೆ ಕೇಳ್ತಾರೆ ಸರ್? ಏನಿಲ್ಲ ಸರ್, ಮಾಡಿಸ್ತಾರೆ. ಉಳ್ಕಲ್ಲಿದ್ರೆ ಅದು ಹಿಂದೆ ಇದ್ರೆ ಏನಾಗಲ್ಲ ಸರ್. ಅಲ್ಲೂ ಉಳ್ಕಲ್ಲಿದ್ರೆ ನಡೆಯುತ್ತೆ. ಅಲ್ಲೆಲ್ಲ ಸ್ಟ್ರೈಟ್ ಇರ್ಬೇಕು ಸರ್. ಅಂದ್ಬಿಟ್ಟು ಆಮೇಲೆ ಮಾಡಿಸ್ತಾರೆ ಸರ್. ಹಿಂಗೆ ಅಲ್ಲೂ ಎಲ್ಲ ಸಮ ಇರ್ಬೇಕು, ಹಿಂದೆ ಮೇಲೊಂದು ಕೆಳಗೊಂದು, ಆ ಕಡೆ ಈ ಕಡೆ ಗ್ಯಾಪ್ ಜಾಸ್ತಿ ಇರ್ಬಾರ್ದು ಸರ್. ಸೆಂಟ್ರಲ್ ಎಲ್ಲ ಅವರು ತೆಗಿತಾರೆ ಸರ್ ಅಂತವ್ರನ್ನ. ಒಳಗಿನ ಅಲ್ಲಿ ಉಳ್ಕಿದ್ರೆ ನಡೀತದೆ ಸರ್. ಇಲ್ಲಿ ಉಳ್ಕಿದ್ರೆ ನಡೆಯುತ್ತೆ, ಜಾಸ್ತಿ ಕಟ್ ಆಗಿರ್ಬಾರ್ದು. ಇಲ್ಲಿ ಮೈನ್ ಸರ್. ಹಿಂಗೆ ಮಾಡಿದಾಗ ಇಲ್ಲಿ ಮೈನ್ ಇಷ್ಟು ಅವು ಕ್ಲಿಯರ್ ಆಗಿರ್ಬೇಕು. ಹಾಂ ಸರ್. ಅಲ್ಲಿ ನೀಟಾಗಿ ಸ್ವಚ್ಛ ಮಾಡಿಸ್ಕೊಂಡು ಹೋಗ್ಬೇಕು ಸರ್ ಹಾಸ್ಪಿಟ್ಲಲ್ಲಿ. ಅಲ್ಲಿ ಸ್ವಚ್ಛಾಗಿರ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಹುಡುಗನ ಪ್ರಶ್ನೆ ಏನಪ್ಪಾ ಅಂದ್ರೆ ಚೆಸ್ಟ್ ಯಾವ ರೀತಿ ತೊಗೊಂಡ್ರು ಕೇಳ್ತಾರೆ ಅವರು. ಸರ್ ಫಸ್ಟ್ ಹೋಗಿದ ತಕ್ಷಣ ಕೈ ಮೇಲ್ ಮಾಡ್ಬೇಕು. ಅವ್ರು ಹೇಳ್ತಾರೆ ಅಪ್ಪ ಅಂತ, ಕೈ ಮೇಲ್ ಮಾಡಿ ಇಲ್ಲಿ ಬೆನ್ನ ಹತ್ರ ಇಲ್ಲಿ ಲಿಪಲ್ ಐತದ ಸರ್, ಅದ್ರ ಮೇಲೆ ಹಿಡಿತಾರೆ. ಅದ್ರ ಮೇಲೆ ಹಿಡಿದು ಉಪ್ಸು ಅಂತಾರೆ ಸರ್. ಹಿಂಗ್ ಕೈ ಹಿಂಗ್ ಮಾಡೋದು, ಅವ್ರ ಮೇಲೆ ಬೀಳೋದು ಮಾಡಂಗಿಲ್ಲ ಸರ್. ಸುಮ್ಮನೆ ನಿಂತಿದ್ದ ಜಾಗದಲ್ಲಿ ಅಂತ ಉಸಿರು ಜೋರಾಗಿ ಎಳಿಬೇಕು ಸರ್. ಹೊಟ್ಟೆ ಒಳಿಕ್ ಹೋಗ್ಬೇಕು, ಮೇಲೆ ಎದೆ ಬರಬೇಕು. ಅವಾಗ 5 ಸೆಂಟಿಮೀಟರ್ ಉಪ್ಪಿದ್ರೆ ಆ ಪಾಸ್ ಅಂತ ಕಳಿಸ್ತಾರೆ ಸರ್. ಫಸ್ಟ್ ಕೈ ಮ್ಯಾಲ್ ಮಾಡ್ಬೇಕು ಸರ್. ಹೋಗಿದ ತಕ್ಷಣ ಮತ್ತೆ ಹೇಳಲ್ಲ ಸರ್ ಅವರು. ಹೋಗಿದ ತಕ್ಷಣ ನಾವೇ ನಿಂತ್ಬಿಡ್ಬೇಕು. ಫಸ್ಟ್ ಒಬ್ನಿಗೆ ಹೇಳ್ತಾರೆ. ಫಸ್ಟ್ ಎಲ್ಲ ಚೆಕ್ ಮಾಡಕ್ಕಿಂತ ಮುಂಚೆ ನೀಟಾಗಿ ಹೇಳ್ತಾರೆ ಸರ್. ಅವ್ರು ಹೇಳ್ದಂಗೆ ಮಾಡಿದ್ರೆ ಆರಾಮ ಪಾಸ್ ಆಗುತ್ತೆ. ಅಡ್ವಾನ್ಸ್ ಆಗಿ ಎಲ್ಲ ಹೇಳ್ಕೊಡ್ತಾರೆ. ಎಲ್ಲ ಹೇಳ್ತಾರೆ ಸರ್ ಅವರು. ನೀವು ಇದನ್ನೇ ಮಾಡ್ರಿ, ಎಕ್ಸ್ಟ್ರಾ ಮಾಡಬೇಡ್ರಿ ಅಂತ ಹೇಳ್ತಾರೆ. ಹೋಗಿದ ತಕ್ಷಣ ನಿಂತು ನಮ್ಮ RMDS ನಂಬರ್ ಹೇಳ್ಬಿಟ್ಟು ನಿಲ್ಬೇಕು ಸರ್. ನಿಂತ್ಬಿಟ್ಟು ಅವರು ಪ್ರೊಸೆಸಿಂಗ್ ಮಾಡ್ಕೊಂಡು ಕಳಿಸ್ತಾರೆ. ಓಕೆ, ಮತ್ತೆ ಕೇಳ್ರಿ. ಇಲ್ಲ ಅದಿಲ್ಲ ನೋಡ್ರಿ, ಮಡಿಕೇರಿ ಒಳಗೆ ಅಡಾಪ್ಟಿಲಿಟಿ ಟೆಸ್ಟ್ ತೊಗೊಂಡಿಲ್ಲ. ಮುಂದಿನ ತಗೋತಾರಲ್ಲ ಗೊತ್ತಿಲ್ಲ. ಅಲ್ಲಿ ರ್ಯಾಲಿ ನಡೆಸೋದೇ ಕಷ್ಟ ಆಗಿತ್ತು, ಮಳೆ ಜೋರಾಗಿತ್ತಲ್ಲ, ಕಂಪ್ಲೇಂಟ್ ಮಾಡ್ಬೇಕಾಗಿತ್ತಲ್ಲಿ, ಅದನ್ನ ತೊಗೊಂಡಿಲ್ಲ ಟೆಸ್ಟ್. ಹಾಂ, ನೆಕ್ಸ್ಟ್ ಆ ಟ್ಯಾಟೋ ಈ ಜಾಗದಲ್ಲಿ ನೋಡ್ತಾರೆ ಸರ್. ಅದು ತೆಗ್ಸಿದ್ರೆ ನಡೆಯುತ್ತೆ. ಮೈನಸ್ ಈಗ ಸೆಲ್ಯೂಟ್ ಹೊಡೆದಾಗ ಆ ಥರ ಈ ಜಾಗ ಅವೆಲ್ಲ ಇರಬಾರ್ದು ಸರ್. ಕಾಣಿಸ್ಬಾರ್ದು, ಇಲ್ಲಿ ಸೆಲ್ಯೂಟ್ ಮಾಡಿದಾಗ ಕಾಣಿಸ್ಬಾರ್ದು. ಒಂದು ನೋಡ್ತಾರೆ ಸರ್, ಆವ್ರೇಜ್ ಯಾವ ಥರ ಐತೆ, ಏನು ಅಚ್ಚೆ ಹಾಕ್ಸಿದೆ ಅಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಪ್ರೂಫ್ ಏನಾದ್ರು ಇತ್ತು ಅಂದ್ರೆ ಪ್ರೂಫ್ ಅಂದ್ರೆ ಅವ್ರು ಕೆಲವೊಂದು ಕಾಸ್ಟ್ದವ್ರಿಗೆ ಐತೆ ಸರ್. ಎಲ್ಲರಿಗೂ ಇಲ್ಲ, ಎಲ್ಲರಿಗೂ ಇಲ್ಲ. ಆ ಕಾಸ್ಟ್ದವ್ರಿಗೆ ಮಾತ್ರ ಅಚ್ಚೆ ಹಾಕೋಕೆ ಅವಕಾಶ ಇರ್ತದೆ, ಎಲ್ಲರಿಗೂ ಇರೋದಿಲ್ಲ ಅದು. ನೋಡ್ರಿ, ಅಚ್ಚೆ ರಿಮೂವ್ ಮಾಡೋದೇ ಒಳ್ಳೇದು. ಈಗ ಅಡ್ವಾನ್ಸ್ ರಿಮೂವ್ ಮಾಡ್ಕೋಬಹುದು. 2 ತಿಂಗಳು ಮುಂಚೆನೆ ರಿಮೂವ್ ಮಾಡ್ಕೊಂಡ್ರೆ ಅದು ಕ್ಯೂರ್ ಆಗೋ ವರ್ಷದಲ್ಲಿ, ಅಲ್ಲಿಗೆ ಹೋಗೋ ವರ್ಷದಲ್ಲಿ, ಮೆಡಿಕಲ್ ಇರೋ ವರ್ಷದಲ್ಲಿ ಕ್ಯೂರ್ ಆಗುತ್ತೆ ಸರ್. ಅದು ಅಚ್ಚೆ ಒಂದೇ ದಿವಸಕ್ಕೆ ಹೋಗಲ್ಲ ಸರ್ ಅದು ಅಚ್ಚೆ. ಆಮೇಲೆ ಕಣ್ಣು ಯಾವ ರೀತಿ ಚೆಕ್ ಮಾಡಿದ್ರು ಸರ್? ಅದು 3 ಥರ ಚೆಕ್ ಮಾಡಿದ್ರು. ಫಸ್ಟ್ 6x6 ಮಾಡಿ, ಆಮೇಲೆ ನೀವು ಮಾಡೋದು ಪೆನ್ಸಿಲ್ ಸೇಮ್ ಅದೇ ತರ ಹಿಡಿತಾರೆ ಸರ್. ಹಾಂ ಸರ್, ಬ್ಯಾಲೆನ್ಸ್. ಆಮೇಲೆ ಕಲರ್ ಬ್ಲೈಂಡ್ನೆಸ್. ಯಾರಿಗೆ 6x6 ಕಾಣಲ್ಲ, ಅವ್ರ ಕಲರ್ ಬ್ಲೈಂಡ್ನೆಸ್ ಕಾಣಲ್ಲ ಸರ್ ಅವರಿಗೆ. ಆ ಥರ ಇರುತ್ತೆ. ಫೋಲ್ಡ್ ಮಾಡ್ಕೊಂಡು ತುಂಬಾ ದೂರ ಇರುತ್ತೆ ಸರ್. ಅದು ಸಿಸ್ಟಮ್ ಅಲ್ಲಿ ಇರುತ್ತೆ. ಅವರು ಕಾಣ್ಲಿಲ್ಲ ಅಂದ್ರೆ ಸೈಜ್ ಜಾಸ್ತಿ ಮಾಡ್ತಿರ್ತಾರೆ, ಅದ್ರ ಮೇಲೆ ಅವರಿಗೆ ಬರೀತಾರೆ ಸರ್ ರಿಮೆಡಿಕಲ್. ಕಿವಿ ಯಾವ ರೀತಿ ಚೆಕ್ ಮಾಡಿದ್ರು ಸರ್? ಅವ್ರ ಹತ್ರ ಒಂದು ಮಿಷಿನ್ ಇರುತ್ತೆ ಸರ್. ಅದೇನೋ ಸೌಂಡ್ ಬರ್ತಿರುತ್ತೆ ಅದ್ರಲ್ಲಿ, ಫುಲ್ ಹೀಟ್ ಆಗಿರುತ್ತೆ. ಅದು ಟಾರ್ಚ್ ಬಿಟ್ಟು ಹಿಂಗ್ ಫುಲ್ಲು ಪರೆ ಹತ್ರ ಟಚ್ ಆಗುತ್ತೆ ಸರ್ ಅದು ಮಿಷಿನ್. ಹೋಗಿ ಆ ಮಿಷಿನ್ ನೋಡಿ ಏನಾದ್ರು ಕಲೆ ಇದ್ರೆ, ಬ್ಲಡ್ಡಿಂಗ್ ಕಲೆ, ಈ ಗಬ್ಬ ಕಸರ ಇದ್ರು ತೆಗೆದ್ಬಿಡ್ತಾರೆ ಸರ್. ಅವೆಲ್ಲ ಗಬ್ಬೆಲ್ಲ ನೋಡಲ್ಲ ಸರ್. ಹಂಗೆ ತೆಗೆದ್ಬಿಟ್ಟು ಅದರಲ್ಲಿ ಫುಲ್ಲು ಒಂದು ಮಿಷಿನ್ ಇರುತ್ತೆ ಸರ್ ಹತ್ರ, ನೋಡಿದ್ರೆ ಕಾಣುತ್ತೆ ಒಳಗಡೆ. ಅಂಥದ್ರಲ್ಲಿ ಚೆಕ್ ಮಾಡ್ತಾರೆ ಸರ್, ಮಿಷನ್ ಚೆಕ್. ಹಾಂ ಸರ್. ಅದನ್ನು ಹೇಳ್ತಾರೆ ಸರ್, ಫಸ್ಟ್ ಲೆಫ್ಟಿಗೆ ತಿರುಗಬೇಕು, ಆಮೇಲೆ ರೈಟಿಗೆ ಅಂತ. ನಾವು ತಪ್ಪಾಗಿ ಹೊಡ್ರೆ ಮತ್ತೆ ಹಿಂಗೆ ಕಪಾಳ ಕೊಡೋದು ಇತ್ಲ ತಿರುಗಿಸಿ ಮಾಡ್ತಾರೆ ಸರ್. ಹಂಗೆ ನಮ್ದಲ್ಲಿ ಸುಮಾರು ಜನ ಹೊಡ್ಸ್ಕೊಂಡ್ರೆ ಸರ್ ಹಂಗೆ. ಹೌದಾ? ಅವ್ರು ಫಾಲೋ ಮಾಡ್ಬೇಕು ಸರ್. ಅವ್ರು ಏನು ಹೇಳ್ತಾರೆ ಅಷ್ಟೇ ಮಾಡಬೇಕು, ಜಾಸ್ತಿ ಮಾಡಂಗಿಲ್ಲ. ಹಾಂ ಸರ್. ಫುಲ್ ಸೈಲೆಂಟ್ ಅವ್ರಿಗೆ. ಪೂರ ಎಲ್ಲರೂ ನೆಕೆಡ್ ಮಾಡಿ ಕುಣಿಸಿದ್ರು ಅಲ್ಲಿ ಮೆಡಿಕಲ್ದಾಗ ಪೂರ್ತಿ ಸರ್. ಅವ್ರು ಹೇಳಿದ್ರೆ ಬಿಚ್ ಬಿಡ್ಬೇಕು ಫುಲ್, ಬಿಚ್ ಸುಮ್ಮನೆ ಹಿಂಗೆ ನಿಂತು ಬಿಡ್ಬೇಕು ಸರ್. ಎಷ್ಟು ಜನ ಬ್ಯಾಚ್ ಮಾಡಿದ್ರಲ್ಲಿ ಸರ್? ಅಂದ್ರೆ ನಮ್ದ್ರಲ್ಲಿ 31 ಜನ, 30 ಮೇಲೆ ಸರ್ ಎಲ್ಲ. ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಬ್ಯಾಚಿಗೆ ಒಬ್ಬೊಬ್ರು ಡಾಕ್ಟರ್ ಬರ್ತಾರೆ. ಒಂದ್ 7 ಜನ 10 ಜನ ತರ ಡಾಕ್ಟರ್ ಇರ್ತಾರೆ ಸರ್. ಯಾಕಂದ್ರೆ ಜನ ಜಾಸ್ತಿ ಆದ್ರೆ ಒಬ್ಬರೇ ಮಾಡಕ್ಕಾಗಲ್ಲ. ಆತರ ಸರ್. ಅವರು ಸಪ್ರೇಟ್ ಆಗಿ ಅವ್ರ ಜಾಗಕ್ಕೆ ಕರ್ಕೊಂಡು ಹೋಗಿ ಕ್ಯಾಬಿನ್ ಹತ್ರ ಸರ್ಕಲ್ ರೌಂಡ್ ಮಾಡಿಸಿ ಒಂದ್ ಕಡೆಯಿಂದ ಚೆಕ್ ಮಾಡ್ಕೊಂಡ್ ಬರ್ತಾರೆ ಸರ್. ಅವ್ರು ಹೇಳಿದ ತಕ್ಷಣ ಫುಲ್ ಬಿಚ್ಬೇಕು ಸರ್.
ಬಿಚ್ಚಿಬಿಟ್ಟು ಅವ್ರು ಹಿಂಗೆ ನಾಚ್ಕೊಳೋದು ನೋಡಿ ನಗೋದು ಅವೆಲ್ಲ ಮಾಡಂಗಿಲ್ಲ ಸರ್ ಅಲ್ಲಿ. ಸುಮ್ಮನೆ ನಿಂತ್ರೆ ಪಾಸ್ ಆಗ್ತೀವಿ. ಓಕೆ, ಮತ್ತೆ ಅದು ನೋಡ್ತಾರೆ ಸರ್, ಅದು ಈಚಿಗೆ ಹಿಂಗೆಲ್ಲ ಈಚಿಗೆ ನೋಡ್ತಾರೆ. ಕಲೆ ಏನಾರ ಇದ್ದು ಅಂದ್ರೆ ಅವ್ನು ಚೆಕ್ ಮಾಡಿ ಈಚಿಗೆ ನೋಡ್ತಾರೆ ಅವರು. ಅದರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಆಕೈತೆ ಅಂದ್ರೆ ಮಾತ್ರ ಅನ್ಫಿಟ್ ಆಗ್ತದೆ, ಇಲ್ಲಾರ ಫಿಟ್ ಆಗ್ತದೆ. ಕಲೆ ಇದ್ರೆ ಏನು ತೊಂದರೆ ಇಲ್ಲ, ಆದ್ರೆ ಅದರಿಂದ ನಿಮ್ಗೆ ತೊಂದರೆ ಇರಬಾರ್ದು. ಆ ಕಲೆಯಿಂದ ಅವ್ರು ಡಾಕ್ಟ್ರ್ ನೋಡ್ರೆ ಗೊತ್ತಾಗ್ತದೆ ಹಿಡಿದವ್ರಿಗೆ. ಅಲ್ಲೊಬ್ನಿಗೆ ಇಲ್ಲಿ ಚೆಸ್ಟ್ ಬಲಗಡೆ ಚೆಸ್ಟ್ ಹತ್ರ ಕೆಳಗಡೆ ಸಣ್ಣ ಗುಳ್ಳೆ ತರ ಐತಿ ಸರ್. ಅದು ಅವನೇನೋ ಸಣ್ಣನೆಲ್ಲ ಊದ್ಗಡ್ಡಿ ಸುತ್ಕೊಂಡಿದಂತೆ, ಅದೇ ಪೂಜೆ ಮಾಡ್ತಾರಲ್ಲ ಸರ್ ಅದರಲ್ಲಿ. ಅದು ಈಚೆಗೆ ನೋಡಿದ್ರೆ ಅದು ಏನೋ ಅವ್ನ ಇದಕ್ಕೆ ಓಪನ್ ಆಗ್ಬಿಡ್ತದ್ದು. ಓ ಏನೋ ಮಾಡ್ಸಿದ್ಯಾ ಆರ್ಟಿಗೆ ಅಂದ್ರೆ ಬಲಗಡೆ ಆರ್ಟ್ ಇರಲ್ಲ ಈ ಕಡೆ, ಅಂದ್ರೆ ಇಲ್ಲೇನೋ ಒಳಗಡೆ ಏನೋ ಪೈಪ್ ಏನೋ ಮಾಡಿ ಏನೋ ಮಾಡ್ತಿರ್ತಾರಲ್ಲ ಸರ್, ಲೇಸರ್ ಏನೇನೋ ಆ ಥರ ಆಗೈತೆ ಅಂತ. ಅದೇನೋ ಅವನು ಸ್ಟಾರ್ ಈಚೆಗಿದ ತಕ್ಷಣ ರಕ್ತ ಬಂತು. ಹಂಗಾಗಿ ಆ ಥರ ಕಲೆಗಳು ಇದ್ರೆ ಹುಷಾರಾಗಿರ್ಬೇಕು ಸರ್. ಹಾಂ ಸರ್, ಮುಗಿಸೋಣ. ಓಕೆ, ಹಾಂ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಈಗಾಗಲೇ ಸಿ ಪರೀಕ್ಷೆಯನ್ನು ಪಾಸ್ ಮಾಡಿ ಆಮೇಲೆ ಅಗ್ನಿವೀರ ಫಿಸಿಕಲ್ ಮತ್ತು ಮೆಡಿಕಲ್ ಪಾಸ್ ಆಗಿದೆ. ಫೈನಲ್ ಆಗಿ ಅಂತಿಮ ಮೆರಿಟೂ ಪಾಸ್ ಆಗಲಿ. ನಮ್ಮ ಸಂಸ್ಥೆ ಹೆಸರು ಬರಲಿ, ನಿಮ್ಮ ಊರ ಹೆಸರು ಬರಲಿ, ನಿಮ್ಮ ತಂದೆ ತಾಯಿ ಆಸೆನೂ ಅವ್ರ ಕನಸನ್ನು ಈಡೇರಿಸುತ್ತೇಳಿ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಆಯ್ತು ಸರ್, ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ, ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.